ಅಂತದ್ರಾಗ ಇವ್ರು ತೊಗೊಂಡು ನಾನು ನಮ್ಮ ಮನ್ಯಾಗೂ ಆ ಕೆಲಸ ಅದಾವ್ರಿ. ಈಗಂತೂ ಫುಲ್ ಬೀಸ್ ಹಂಗ ಇದ್ದೀನಿ. ಒಂದ್ಸಲ ಅದು ಮನ್ಯಾಗೂ ಹಿಂಗೈತೆ. ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ್ರಿ. ಸೊ ಇವತ್ತಿನ ಬ್ಲಾಗನ್ನು ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಸೊ ಬರ್ರಿ ಇವತ್ತಿನ ಬ್ಲಾಗಲ್ಲಿ ಏನು ನಡೆಯುತ್ತಂತ ಹೇಳ್ತೀನಿ, ತೋರಿಸ್ತೀನಿ. ಅದೇನಪ್ಪ ಅಂದ್ರೆ ನಾನು ಅಬ್ಸರ್ವ್ ಮಾಡ್ತಾಯಿದ್ದೀನಿ ರೀ. ಭಾಳ ಅಂದ್ರೆ ಭಾಳ ವರ್ಷ ಆತ್ರಿ ನಾನು ಅಬ್ಸರ್ವ್ ಮಾಡೋಕ್ಕಂತು ಕೆಲವೊಂದಿಷ್ಟು ಜನರನ್ನ. ಯಾಕಪ್ಪ ಅಂದ್ರೆ ಸೊ ನನ್ನ ಬಗ್ಗೆ ಇದು ಹೇಳಕತ್ತೀನಿ, ಬಟ್ ನನ್ನ ಫ್ಯಾಮಿಲಿ ಬಗ್ಗೆ ಅಲ್ಲ, ಇದು ನನ್ನ ಬಗ್ಗೆ ಅಷ್ಟೇ. ನಾನು ಹಂಗೆ ವಿಚಾರ ಮಾಡಿಕೊಂಡೆ ಏನಪ್ಪ ಇದು ಅಂತಂದು. ಅದೇನು ಯಾಕೆ ಏನು ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ನಾನು 2-3 ದಿನದಿಂದ ನಾನು ಆತ್ರಿ ಸರಿಯಾಗಿ ವಿಡಿಯೋನೂ ಹಾಕ್ತಿರ್ಲಿಲ್ಲ. ಈಗಂತರೂ ಸರಿಯಾಗಿ ಹಾಕೋದ ಬಿಟ್ಬಿಟ್ಟೇನ್ರಿ ನಾನು. ಇಲ್ಲಿ ಸಮೀರ್ ಅಬಲಾರ್ನಕ್ಕ ಸರಿಯಾಗಿ ಹಾಕೋದನ್ನಂತೂ ಬಿಟ್ಬಿಟ್ಟೇನ್ರಿ. ಈಗೀಗಂತರೂ ಅದು ಯಾಕೆ ಏನು ಅನ್ನೋದು ಅದು ಕೂಡ ನಿಮ್ಗೆ ಪ್ರಶ್ನೆಗೆ ಉತ್ತರ ಸಿಗ್ತೈತಿ. ಅದೇನಪ್ಪ ಅಂದ್ರೆ ಸೊ ಮೊದಲಂತರೂ ನಾನು ಒಂದು ಹೊತ್ತಿನ ಊಟ ಮರೆತ್ರೂ ಇದು ವಿಡಿಯೋ ಹಾಕೋದಂತೂ ಬಿಡ್ತಿರ್ಲಿಲ್ಲ ರೀ. ಯಾಕಂದ್ರೆ ಅಷ್ಟು ನಾನು ತಲೆಗೆ ತೊಗೊಂಡಿದ್ದೆ ಯೂಟ್ಯೂಬ್. ಸೊ ಮಾಡ್ಬೇಕು ಬಿಡು ಅಂಕೆ ಏನು ನಾನೋ ಒಬ್ಳಲ್ಲ, ಈ ಇಡೀ ಕರ್ನಾಟಕದಾಗ ನಾನು ಒಬ್ಳ ಯೂಟ್ಯೂಬರ್ ಅಲ್ಲ. ಓಕೆ, ಎಷ್ಟೋ ಕರ್ನಾಟಕ ಜನದಾಗ ಎಷ್ಟೋ ಜನ ಅರ್ಧ ಮಂದಿನ ಇದು ಮಾಡಾಕತ್ತಾರ, ಈ ಯೂಟ್ಯೂಬ್ದಾಗ ಬರಾಕತ್ತಾರ. ಸೊ ಅಂಥವ್ರ ಮಧ್ಯೆ ನಾನು ಒಬ್ಳ. ಸೊ ನಮ್ಮ ಇದ್ರಾಗ ನಾನು ಎದ್ದು ಕಾಣಾಕತ್ತೇನೆ ರೀ. ಅದು ಯಾಕಂದ್ರೆ ಬಹುಶಃ ಅವರು ಜನರದ್ದು ನಾನು ಮರ್ಯಾದೆ ಕಳಿತಿರ್ಬೇಕು, ಅದ್ರ ಸಂಬಂಧ ಹಿಂಗೆ ಆಗಕತ್ತೈತೆ ಏನೋ ಅನ್ನೋದು. ಯಾಕಂತಂದು ನೀವು ಇಷ್ಟೆಲ್ಲ ಮಾತಾಡಕತ್ತಿರಲಿ, ಯಾಕೆ ಏನು ಅನ್ನೋದು ನಿಮ್ಗೆ ಪ್ರಶ್ನೆ ಕಾಡ್ತಿರ್ತೈತಿ ಅದು ತಲೆಯಾಗ. ಇಷ್ಟೆಲ್ಲ ಯಾಕೆ ಮಾತಾಡಕತ್ತಾರ, ಎದ್ರ ಬಗ್ಗೆ ಮಾತಾಡಕತ್ತಾರ ಅಂತಂದು. ಸೊ ಅದಕ್ಕೂ ಒಂದು ಕಾರಣ ಐತ್ರಿ. ಯಾಕಪ್ಪ ಅಂದ್ರೆ ನಾನೊಂದು ಯೂಟ್ಯೂಬ್ ಮಾಡೇನಿ ಅಂತಂದು. ಸೊ ನಮ್ಮ ಮನ್ಯಾಗನ ಆಯ್ತು, ಬೇರೆ ಮಂದಿನೂ ಆಯಿತು, ಹೊರಗಿನ ಜನನೂ ಆಯಿತು, ನಮ್ಗೆ ಪರಿಚಯ ಇದ್ದೋರು ನನಗೆ ಪರಿಚಯ ಇದ್ದು ಏನು ಮಾಡ್ತಾರಪ್ಪ ಅಂದ್ರೆ ನಾನು ಯೂಟ್ಯೂಬ್ ಮಾಡೋ ಸಂಬಂಧ ನಮ್ಗೆ ಎದಕ್ಕೂ ಕರೆಯಂಗೂ ಇಲ್ಲರಿ. ನಮ್ಗೆ ಎದಕ್ಕೂ ಕರೆಯಂಗಿಲ್ಲ. ಯಾಕೆ ಇವ್ರಿಗೆ ಯಾಕೆ ಕರಿಬೇಕು, ಇವ್ರು ನೋಡಿದ್ರೆ ಯೂಟ್ಯೂಬ್ ಮಾಡಾಕತ್ತಾರ ಇಂಥವ್ರಿಗೆ. ಸೊ ನಮ್ಮದು ತೆಗೆದು ನಮ್ಮದು ವಿಡಿಯೋದಾಗ ಹಾಕ್ತಾರಲ್ಲ, ಇವ್ರು ಪಬ್ಲಿಕ್ನಾಗ ಹಾಕ್ತಾರಲ್ಲ ಅನ್ನೋದು ಅವ್ರಿಗೆ ಆ ಥರ ತಲೆಯಾಗಿ ಇಟ್ಕೊಂಡೈತೆ. ಏನೋ ಗೊತ್ತಿಲ್ಲ ನನಗೆ ಮಾತ್ರ. ಆ ದೇವರೇ ಬಲ್ಲ, ನಮ್ಗೆ ಅಂಥವೆಲ್ಲ ತಲೆಯಾಗೂ ಇಲ್ಲ. ಒಲಿಯವ ಅಷ್ಟಿಕ್ಕ ತಲೆಯಾಗೂ ಇಲ್ಲ. ನಾವು ಏನ್ರಿ ಇನ್ನೊಬ್ರದ್ದು ನಾವು ವಿಡಿಯೋ ಮಾಡ್ಬೇಕಂದ್ರೆ ನಾನು ಯಾವಾಗಲೂ ಅವ್ರದ್ದು ಪರ್ಮಿಷನ್ ತೊಗೊತೇನೆ. ಸೊ ಮಾಡ್ಬೇಕಾ ಏನು ಬೇಡ ಇಲ್ಲ ಅನ್ನೋದು ಅದನ್ನು ಪರ್ಮಿಷನ್ ತೊಗೊಂಡು ನಾನು ಯಾವತ್ತೂ ವಿಡಿಯೋ ಮಾಡ್ತೀನಿ. ಹಂಗೆ ಬೇಕಾಬಿಟ್ಟು ನಾನು ಯಾರ್ಯಾರ್ದು ವಿಡಿಯೋ ತೊಗೊಂಡು ನಾನು ವಿಡಿಯೋ ಫೋನ್ದಾಗ ಹಾಕಿ ನಾನು ಯಾಕೆ ಅವ್ರನ್ನ ಮುಂದೆ ತರಬೇಕು ಅನ್ನೋದು ನನಗೆ ತಲೆಯಾಗ. ಯಾಕಂದ್ರೆ ಅವ್ರು ಮುಂದೆ ಬರೋಕ್ಕಿಂತನೂ ನಮಗೆ ಹೆಟ್ಟೋದ ಜಾಸ್ತಿ ಇರೋರು. ಸೊ ಅದ್ರ ಸಂಬಂಧ ನಾನು ಇದ್ರ ಬಗ್ಗೆ ಹೇಳಕತ್ತೇನೆ, ಹೆಟ್ಟೋದ್ರ ಬಗ್ಗೆ. ಮುಂದೆ ತರೋದು ಹೆಟ್ಟೋದ್ರ ಬಗ್ಗೆ ಇದನ್ನ ರೀ. ಅವ್ರಿಗೆ ನಕುಚ ಬಾಗುನೇ ಅಂತ ಅವ್ರಿಗೆ ಸೋಷಿಯಲ್ ಮೀಡ್ಯಾದಾಗ ಬರೋಕ್ಕೆ ಇಷ್ಟ ಇರೋಂಗಿಲ್ಲ. ಅಂಥದ್ರಾಗ ನಾನು ವಿಡಿಯೋ ತೊಗೊತೇನೆ ಅನ್ನೋದು ಅವ್ರಿಗೆ ಭಯ ರೀ. ವಿಡಿಯೋದಾಗ ಎಲ್ಲಿ ತೊಗೊತಾರ ಏನೋ ಅನ್ನೋದು ಅಷ್ಟ ಭಯ ರೀ ಅವ್ರಿಗೆ. ಅದ್ರ ಸಂಬಂಧ ಅವರು ಎದ್ದಕ್ಕೂ ಆತ್ರಿ ನೈಲಾಗ್ತ ಬಾವು ಎದ್ದಕ್ಕೂ ಆತ್ರಿ. ನನಗೆ ಒಟ್ಟು ನಮ್ಮ ಮನ್ಯಾಗೂ ಆತು ಯಾವಾಗಲೂ ನೋಡ್ರಿ ಕರೆಯಾಕ ಎದ್ದಕ್ಕೂ ಒಂದು ಫಂಕ್ಷನ್ ಆತ ಒಂದು ಏನೋ ಆತ ಕರೆಯಾಕೆ ಹಿಂದೆ ಮುಂದೆ ಮಾಡ್ತಾರೆ. ಸೊ ನಾನು ಅದನ್ನೆಲ್ಲ ನಾನು ತಲೆಯಾಗ ತೊಗೊಳಂಗಿಲ್ಲ. ಸೊ ಇದನ್ನು ಒಂದು ಟಾಪಿಕ್ ಅಂತಂದು ನಾನು ಹೇಳಾಕತ್ತೇನೆ. ಜನ ಹೆಂಗಿರ್ತಾರೆ ಹೆಂಗಿಲ್ಲ ಅನ್ನೋದು. ಸೊ ನಮ್ಮ ಮನ್ಯಾಗ ನನಗೆ ಹಿಂಗಾಗೈತಿ ಅನ್ನೋದ್ರ ಬಗ್ಗೆ ನಾನು ಹೇಳಕತ್ತೀನಿ. ನಮ್ಮಂಥವ್ರು ಕರೆಯಂಗಿಲ್ರಿ ಅವ್ರದ್ದು ಪಾಪ ಕಾಡಬಾರಕ್ಕೆ ಎಲ್ಲಿ ಪಾಪ ವಿಡಿಯೋ ತೊಗೊಂಡು ನಾನು ಪಬ್ಲಿಕ್ನಾಗ ಹಾಕಿಬಿಡ್ತೇನೋ ಏನೋ ಅಂತಂದು ಅವ್ರ ತಲೆಯಾಗ್ರಿ. ನಾವ್ಯಾಕೆ ಹಾಕಕ್ಕೆ ಹೋಗಣ್ರಿ, ಅವ್ರ ಪರ್ಮಿಷನ್ ಇಲ್ದನ ನಾವು ತೊಗೊಂಡು ಅವ್ರ ವಿಡಿಯೋನ ನಾ ಎಲ್ಲಿ ಹಾಕಿ ನಂದ ವಿಡಿಯೋ ನಾನು ಹಾಕ್ಕೊಳಂಗಿಲ್ರಿ. ಸರಿತ್ನಾಗ ಮನ್ಯಾಗಿಂದ ಇದ್ದಿದ್ದ ಕೆಲಸ ನನ್ನ ಕೆಲಸ ನೋಡಿದ್ರಂತೂ ಅಯ್ಯೋ ಮನೆ ಹಾರು ಬೀಳ್ಬೇಕ್ರಿ, ಅಷ್ಟು ನನ್ನ ಕೆಲಸ ಅದಾವು. ಸೊ ಅಂಥದ್ದು ಇದ್ರಾಗ ನಾನು ಇದನ್ನ ವಿಡಿಯೋ ಮಾಡಿದ್ರೆ ದಿನಕ್ಕೆ 4 ಆಕ್ಕವ 5 ಆಕ್ಕವ ಅಷ್ಟು ನನ್ನ ಕೆಲಸ ಅದಾವ್ರಿ. ಈಗಂತೂ ಫುಲ್ ಬ್ಯುಸಿ ಆಗೀನಿ. ಎಲ್ಲ ನನ್ನ ಸೊ ನಂದು ಅಪಾರ್ಶ್ವಿಂದ ಎಲ್ಲ ಕೇಳಿದ್ರಿ.
ಆಮೇಲೆ ನಾನು ಒಂದು 10 ದಿನ ಬಿಟ್ಟು ನಾನು ಕೆಲ್ಸಕ್ಕೂ ಹೋಗಾಕ ಕುಂತ್ಬಿಟ್ಟ ಬಾ ಕೆಲ್ಸಕ್ಕೂ ಹೋಗಾಕ ಕುಂತ ಮೂಗು ಖರಾಬ್ ಆತಮ್ಮ ಕೆಲ್ಸಕ್ಕೂ ಹೋಗಾಕ ಕುಂತ್ಬಿಟ್ಟೆ. ಈಗಂತೂ ನಾನು 3 ಗಂಟೆ ಮಟನು ಬೆಳಗ್ಗೆ 7 ಗಂಟೆ ಹೋದ್ರೆ 3-4 ಗಂಟೆ ಮಟನು ನಾನು ಕೆಲ್ಸದ ಮನ್ಯಾಗ ನನ್ನ ಟೈಮ್ ಹೊಂಟೈತ್ರಿ. ಅದನ್ನ ನಾನು ಕೆಲ್ಸದ ಮನ್ಯಾಗ ಇದನ್ನ ತೊಗೊಂಡ್ರೆ ಒಂದು 4-5 ವಿಡಿಯೋ ಹಾಕೈತೆ ಏನೋ ಗೊತ್ತಿಲ್ಲ, ಅಷ್ಟು ನನಗೆ ವಿಡಿಯೋ ಹಾಕವು. ಬಟ್ ನಾನು ತಲೆಯಾಗ ತೊಗೊಳಂಗಿಲ್ರಿ, ಇರಲಿ ಬೇಡ ಮಾಡಿದ್ರೆ ಫೋನ್ ಎಲ್ಲಿ ತೊಗೊಂಡು ಹೋಗಲಿ, ಫೋನ್ ಹಿಡ್ಕೊಂಡು ನಾನು ಕೆಲಸ ಎಷ್ಟೊತ್ತಿನಾಗ ಮಾಡಲಿ ಅನ್ನೋದ ನನಗೆ ಅದನ್ನ ಒಂದು ಬ್ಯಾಸರ ಮಾಡ್ಕೊಂಡು ನಾನು ವಿಡಿಯೋ ಮಾಡಂಗಿಲ್ಲ ಅಷ್ಟೇ. ಅಂಥದ್ರಾಗ ಇವ್ರು ತೊಗೊಂಡು ನಾ ಏನು ಹಾಕ್ಕೊಲಿರಪ್ಪ, ಎಲ್ಲಿ ಹಾಕ್ಕೊಂಡು ನೀರು ಬಿಡ್ಕೊಲಿರಿ ಅವ್ರವ್ರ ವಿಡಿಯೋ ತೊಗೊಂಡು. ಇಂಥದ್ರಾಗ ಈ ಥರ ಕೀಳ ಭಾವನೆಯಿಂದ ನೋಡ್ತಾರ್ರಿ, ವ್ಯತ್ಯಾಸ. ಸೊ ಮನ್ಯಾಗಿದ್ರೆ ಮನ್ಯಾಗ ಒಬ್ಬೊಬ್ಬರಿಗೆ ಒಬ್ರಿಗೆ ಹಾಲು ಒಬ್ರಿಗೆ ನೀರು ಮಾಡಂಗೆ ಮಾಡಿ ಒಟ್ಟು ಅವ್ರ ಮನ್ಯಾಗ ಬೆಂಕಿ ಹೆಟ್ಬೇಕು ನೋಡ್ರಿ, ಆ ಥರ ಮಾಡ್ತಾರ್ರಿ ಜನ. ಸೊ ಅದ್ರ ಸಂಬಂಧ ಅಂಥವ್ರನ್ನ ಎಲ್ಲಿ ಇಡ್ಬೇಕೋ ಅಲ್ಲೇ ಇಡ್ಬೇಕು ನಾವು. ಇದಕ್ಕಿಂತ ಹೆಚ್ಚು ನಾನು ಏನು ಹೇಳಂಗಿಲ್ಲ, ನಿಮ್ಗೆ ಗೊತ್ತಾಗ್ತದೆ. ಯಾಕಂದ್ರೆ ಒಬ್ಬರ ಮನ್ಯಾಗ ಇವರು ವ್ಯತ್ಯಾಸ ಮಾಡಕ್ಕೆ ಕುಂತ್ರೆ ಸೊ ಅದು ನಾವು ಇಂಥವ್ರನ್ನ ಅಲ್ಲೇ ಇಡ್ಬೇಕಪ್ಪ ಅಂತಂದು ನಮ್ಮ ತಲೆಯಾಗ ಬಂದಿರ್ತೈತ್ರಿ. ಬಟ್ ನಾನು ಹಂಗೆ ಇದ್ದೀನಿ. ಒಂದ್ಸಲ ನನ್ನ ತಲೆಯಾಗ ಬಂತು ಬೇಡ ಬಿಡ ನಮ್ಗೆ ಇಂಥವ್ರ ಸವಾಸನ ಬೇಡ ಅಂತಂದು ನನಗೆ ತಲೆಯಾಗ ಬಂತು. ನಾನು ಇನ್ನೊಮ್ಮೆಗೂ ನಾನು ತಲೆಯಾಗ ಅದನ್ನ ಅಂಥವ್ರ ಬಗ್ಗೆನೂ ನಾನು ತಲೆಯಾಗ ತೊಗೊಳಂಗೂ ಇಲ್ಲ. ಸೊ ನಮ್ಗೆ ಇದನ್ನು ಮಾಡ್ಕೊಳಂಗಿಲ್ಲ, ಸೀದಾ ಬಟ್ ಮಾಡ್ಕೊಳಂಗಿಲ್ಲ ರೀ. ಸೊ ಅದ್ರ ಸಂಬಂಧ ಫ್ರೆಂಡ್ಸ್ ಯಾವತ್ತು ನಾವು ನಮ್ಮವ್ರು ಅಂತನೂ ನಾವು ಯಾರಿಗೂ ನಂಬಕ್ಕೆ ಹೋಗ್ಬಾರ್ದು, ಹೊರಗಿನವ್ರಿಗೂ ನಮ್ಮವ್ರು ಅಂತಂದು ನಂಬಕ್ಕೆ ಹೋಗ್ಬಾರ್ದು. ನಮ್ಗೆ ಈ ಥರ ಮಾಡಿಬಿಡ್ತಾರೆ. ಯಾಕಂದ್ರೆ ಒಂದು ಫಂಕ್ಷನ್ಗೂ ಆಯ್ತು, ಒಂದು ಯಾವುದೇ ಒಂದು ಕಾರ್ಯಕ್ರಮ ಆಯ್ತು, ಒಂದು ಯಾವುದ್ರ ಬಗ್ಗೆನೂ ಆಯಿತು, ಸೊ ಕೆಲವೊಂದು ಇದಕ್ಕೂ ಆಯಿತು ಭೇದ ಭಾವ ನಮ್ಮಂತರ ಕರೆಯಂಗಿಲ್ಲ ರೀ. ನಮ್ಮಂತರ ಕರೆದ್ರೆ ಮತ್ತೆ ಎಲ್ಲಿ ಅವ್ರು ವಿಡಿಯೋ ತೊಗೊಂಡು ನಾನು ಸೋಷಿಯಲ್ ಮೀಡ್ಯಾದಾಗ ಹಾಕ್ತೀನಿ ಅನ್ನೋದು ಅವ್ರಿಗೆ ಇರ್ತೈತಿ. ನಮ್ಗೆ ಎದಕ್ಕೆ ಬೇಕ್ರಿ ಅಂಥವ್ರದ್ದು. ಸೊ ಅದ್ರ ಸಂಬಂಧ ನೀವು ನಿಮ್ಮ ಮನ್ಯಾಗೂ ಹಿಂಗೈತೆ ನೋಡ್ರಿ. ನನಗೆ ಆಗಿದ್ದ ಅನುಭವ ನಾನು ಹೇಳ್ಕೊಳಕತ್ತೀನಿ. ನನಗೆ ಒಂದೊಂದು ಸಲ ಬೇಜಾರು ಆಕ್ಕೈತಿ, ಒಂದೊಂದು ಸಲ ಕೆಟ್ಟ ಅನ್ನಿಸ್ತೈತಿ. ಬೇಜಾರು ಮಾಡ್ಕೊಂಡ್ರು ಏನು ಬರ್ತೈತಿ, ಕೆಟ್ಟದ್ದು ಅದು ಅನಿಸಿದ್ರು ಏನು ಮಾಡ್ಬೇಕ್ರಿ, ಸುಮ್ಮನೆ ಇರ್ಬೇಕು ಅದಲ್ರಿ. ನಾವು ಇನ್ನೊಬ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೂ ಹೋಗ್ಬಾರ್ದು. ನಮ್ದು ಏನೈತಿ ನಡಿ ನಾವು ಸೋಷಿಯಲ್ ಮೀಡ್ಯಾದಾಗ ಬಂದೇವಿ, ನಾವು ಎಲ್ಲ ಥರದ್ದು ಹಾಕೋರ ಅಂತಂದು ನಾವು ತಲೆ ಕೆಟ್ಟು ನಿಂತು ಬಿಡ್ತಾರೆ. ಅದ್ರ ಸಂಬಂಧ ಮಾಡ್ತಿದ್ದಕ್ಕೆ ಮಾಮ ಹುಡುಗರು ಏನು ತಲೆ ತಿಂತಾರಪ್ಪ, ಅದೇ ಇಲ್ಲೊಬ್ಬ ಕೂತಾನ್ರಿ, ಇಲ್ಲಿಬ್ರು ಅದಾರ ತಲೆ ತಿನ್ನಾಕತ್ತಾರ್ರಿ. 2-3 ದಿನ ಆತ್ರಿ ವಿಡಿಯೋ ಹಾಕಿಲ್ಲ. ಅದ್ರ ಸಂಬಂಧ ಬೇಜಾರಾಗಿ ವಿಡಿಯೋ ಹಾಕಿಲ್ಲ ನಾನು. ಏನು ನಾವು ವಿಡಿಯೋ ಹಾಕಿದ್ರ ಬಗ್ಗೆನ ನಮ್ಗೆ ಈ ಥರ ಹೇಳ್ತಾರಲ್ಲ, ಒಂದ ಮನ್ಯಾಗನ ನಮ್ಗೆ ವ್ಯತ್ಯಾಸ ಮಾಡ್ತಾರಲ್ಲ, ಒಂಥರ ಕೀಳಾಗಿ ನೋಡ್ತಾರ. ನಾನು ಯೂಟ್ಯೂಬ್ ಚಾನಲ್ ಮಾಡೋದ್ರಿಂದ ನನಗೆ ಕೀಳಾಗಿ ನೋಡಾಕತ್ತಾರೆ ರೀ. ಸೊ ನನಗೆ ಅನ್ಸಿದ್ದಂತ್ರ ನಾನು ಹೇಳಾಕತ್ತೇನೆ ರೀ, ನನಗೆ ನಿಜವಾಗ್ಲೂ ಕೀಳಾಗೇ ನೋಡಾಕತ್ತಾರೆ ರೀ. ಒಂಥರ ಚಪ್ಪಲಿಗಿಂತ ಕಡೆ ಅನ್ನೋರಂಗೆ ಅವ್ರು ನೋಡಾಕತ್ತಾರ. ಬಟ್ ಅವ್ರಿಗೆ ಗೊತ್ತಿಲ್ಲ ರೀ, ನಾವು ಎಲ್ಲಿ ಇಟ್ಟೇವೆ ಅಲ್ಲೇ ಇಟ್ಟೇವಿ. ಸೊ ಅದಕ್ಕಿಂತ ಮೀರೇ ನಾವು ಇಟ್ಟುಬಿಟ್ಟೇವಿ. ಅದ್ರ ಸ್ವಲ್ಪ ನಾನು ನಿಮಗೆ ಇದನ್ನು ಶೇರ್ ಮಾಡ್ಕೋಬೇಕಂತಂದ ನಾನು ಇದನ್ನು ಶೇರ್ ಮಾಡ್ಕೊಂಡೆ. ಯಾಕಂದ್ರೆ ನಿಮ್ಮ ಮನ್ಯಾಗೂ ಹಿಂಗೆ ಆಗ್ತಿರ್ಬೇಕು, ಕೆಲವೊಬ್ರ ಮನ್ಯಾಗ ಏನು ಆಗ್ತಿರ್ತೈತಿ ಏನು ಅನ್ನೋದು. ಯಾಕಂದ್ರೆ ನಿಜ ಜೀವನದಾಗ ಎಲ್ಲ ಥರದ್ದು ಆಗ್ತಾನೆ ಇರ್ತೈತಿ. ಖುಷಿನ ಇರಂಗಿಲ್ಲ, ಎಲ್ಲ ಥರದ್ದು ದುಃಖ ಖುಷಿ ಎಲ್ಲದು ಇರ್ತೈತಿ. ಸೊ ಎಲ್ಲದು ಅನುಭವಿಸ್ಕಿಂತ ಬರಬೇಕು ಸಾಕು. ನನಗೆ ನಮ್ಮ ಮನ್ಯಾಗ ನನ್ನ ಫ್ಯಾಮಿಲಿ ನನಗೆ ಸಪೋರ್ಟ್ ಐತಿ, ಇಷ್ಟು ಸಾಕ್ರಿ ನನಗೆ. ನನ್ನ ಫಸ್ಟ್ ಪೇಮೆಂಟ್ ಯಾವಾಗ ಬಂತು ನನಗೆ ಆವಾಗಿಂದ ನನ್ನ ಫ್ಯಾಮಿಲಿ ಸಪೋರ್ಟ್ ಐತಿ. ನಾನು ವೀಡಿಯೋ ಮಾಡೋದ್ರ ಬಗ್ಗೆ ಯಾರ್ದೇನು ನಾನು ತಲೆಯಾಗೂ ಹಚ್ಕೊಳಂಗಿಲ್ಲ, ಯಾರ್ದೇನು ನಾನು ಹಚ್ಚಾಡ್ಕೊಳಕ್ಕೂ ಹೋಗಂಗಿಲ್ಲ ರೀ. ಅವ್ರವ್ರ ಜೀವನ ಅವ್ರಿಗೆ, ನಮ್ಮ ಜೀವನ ನಮ್ದ್ರೆ. ನಾ ದುಡಿದ್ರೆ ನನಗೆ ಆಗ್ತೈತಿ, ಅವ್ರು ದುಡಿದ್ರೆ ಅವ್ರಿಗೆ ಆಗ್ತೈತಿ. ಅವ್ರೇನು ನನಗೆ ಕೊಟ್ಟು ನಡ್ಸಂಗಿಲ್ಲ, ಅವ್ರದ್ದೇನು ನಾನು ತಿನ್ನಾಕೂ ಹೋಗಿರಂಗಿಲ್ಲ, ನಾನೇನು ಮಾಡೋಕ್ಕೂ ಹೋಗಿರಲ್ಲ, ಏನು ನಂದೇನು ಅವರು ತಿನ್ನಾಕೂ ಬರಂಗಿಲ್ಲ ಬಂದಿರಂಗಿಲ್ಲ ರೀ. ಅದ್ರ ಸಂಬಂಧ ನಾವು ಇಂಥರ ಬಗ್ಗೆ ತಲೆ ಕೆಡಿಸ್ಕೊಂಡು ನಾವು ಇರಾಕೂ ಹೋಗಬಾರ್ದು. ಯಾವತ್ತು ನಾವು ಜೀವನದಾಗ ಚಿಲ್ಲಾಗಿರ್ಬೇಕ್ರಿ. ಅದ್ರ ಸಂಬಂಧ ನಾವು ಕಂಪ್ಲೀಟಾಗಿ ಫ್ರೀ ಆಗಿದ್ದು ಬಿಡಂದ್ರೆ ಮೈಂಡ್ ಫ್ರೆಶ್ ಮಾಡ್ಕೊಂಡು ನಮ್ದೇನು ದಿನ ಬೆಳಗ್ಗೆ ಎದ್ರಿ ಏನಪ್ಪ ಇವತ್ತಿಂದೇನು, ಬೆಳಗ್ಗೆದೇನು, ನಾಳಿಂದೇನು, ಈ ಥರ ನಾವು ಮಧ್ಯಾಹ್ನದ್ದೇನು, ರಾತ್ರಿದೇನು, ಈ ಥರ ನಾವು ವಿಚಾರ ಮಾಡ್ಕೊತಾನ ಜೀವನ ಸಾಗಿಸ್ಬೇಕು ಹೊರತು ಇಂಥ ಬೇಕಾಬಿಟ್ಟಿದ್ದ ಜನರನ್ನ ಈ ಥರ ಮಾಡೋ ಜನರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡು ಹೋಗ್ಕೊಂಡ್ರೆ ನಮ್ಮನ್ನ ಹುಚ್ಚ ಆಸ್ಪತ್ರೆಗೆ ನಮಗೆ ಅವರು ಸೇರಿಸ್ಬಿಡ್ತಾರೆ ರೀ. ನನಗೆ
ಈ ಥರ ಮಾಡ್ಯಾರ ಅನ್ನೋದು ನಾನು ಅಷ್ಟೇ ಶೇರ್ ಮಾಡ್ಕೊಳಕತ್ತೀನಿ. ಸೊ ಯಾರೇನು ತಪ್ಪು ತಿಳ್ಕೊಬೇಡ್ರಿ, ಏನು ಇದು ಮಾಡ್ಕೋಬೇಡ್ರಿ. ನಿಮ್ಗೆ ಏನಾರ ಅನಿಸಿದ್ರೆ ನೀವು ಕಮೆಂಟ್ ಮೂಲಕ ತಿಳಿಸ್ರಿ. ನನಗೆ ಏನು ಪ್ರಾಬ್ಲಮ್ ಇಲ್ಲ. ಸೊ ನಿಮ್ದೇನೇ ಅಭಿಪ್ರಾಯ ಐತಿ, ಹಿಂಗೈತಿ ಹಂಗಿಲ್ಲ ಅನ್ನೋದು ಸರಿ ಇದ್ರೆ ಸರಿ ಅಂತಂದು ಕಳಿಸ್ರಿ. ನಾನು ಹೇಳೇನಿ, ತಪ್ಪಿದ್ರೆ ಹಾಂ ಹೌದ್ರಿ ತಪ್ಪು ಅಂತ ಅದನ್ನೂ ಹೇಳ್ರಿ ನೀವು. ನನಗೇನು ಇದು ಇಲ್ಲ. ಅಮ್ಮ ಕಿಸ್ಕಾ ಕುನ್ ಪೀಕಮ್ಮ ಇದೆ ನೋಡ ಚಲ್ ಪಾರ್ಲರ್ ಜಾಕ ಹಾಕಿ ನಮ್ಮ ಸುಮ್ಮ ಕಟಿಂಗ್ ಮಾಡಿಸ್ಕೊಂಡು ಬರ್ಬೇಕ್ರಿ. ಈಗ ಹೋಗಿ ಕಟಿಂಗ್ ಮಾಡಿಸ್ಕೊಂಡು ಬರ್ತೀನಿ. ನೋಡ್ರಿ ರಕ್ತ ಕುಡಿದು ಬಂದಾಳ ನಮ್ಮ ಸುಮ್ಮ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡಾಕತ್ತೀನಿ. ನನ್ನ ವಿಡಿಯೋ ನಿಮ್ಗೆ ಎಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡಾಕತ್ತೆ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. Hi guys.